ಆವಾಗ ಇವಾಗ ಯಾವಾಗ್ಲೂ ಆಧ್ಯಾನೇ ನನ್ನ ಪ್ರಾಣ. ಜೀವ್ ಸಹಿತ ಉಳಿದು ಬರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡೆ. ಮೈ ಮೇಲಿರೋ ಗಾಯ ಎಲ್ಲ ವಾಸಿ ಆಗ್ಲಿ ಅಂತ ನನ್ನ ಕೈಗಳ ಮೇಲೆ ಕರ್ಪೂರ ಹಚ್ಕೊಂಡೆ. ಆ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಈ ಪ್ರಾಣ ಉಳಿಯಲ್ಲ ಅಂತ ಪ್ರತಿಯೊಂದು ಮೆಟ್ಲಿಗೂ ನನ್ನ ರಕ್ತನ ಬೊಟ್ಟಿನ ತರ ಇಟ್ಟು ಆ ದೇವ್ರನ್ನ ಬೇಡ್ಕೊಂಡೆ. ನಾನು ಮಾಡಿದ್ ನಿಮಗ್ ತಪ್ಪನ್ಸಿದ್ರು ನನಗನ್ಸಲ್ಲ. ನನ್ನ ಜೀವನದಲ್ಲಿ ಆದ್ಯ ಇಲ್ಲದೆ ಹೋದ್ರು ನನ್ನ ಮನ್ಸಲ್ಲಿದ್ದಾಳೆ, ಇರ್ತಾಳೆ. ಅದಕ್ಕೆ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಮಾತು ಯಾರೂ ಕೇಳಲ್ಲ. ಛೀ, ಎಂತ ಹೆಂಗ್ಸೆ ನೀನು? ಲೇ ಪ್ರಶಾಂತ್, 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 ಲೇ ಪ್ರಶಾಂತ್, ಹೊರಗಡೆ ಬರೋ. ಏನಾಯ್ತು? ಯಾಕೋ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಪ್ರಶಾಂತ್, ಮತ್ತೆ ಏನಾಯ್ತು? ಅವನ ಹತ್ರ ನಿನಗೇನ್ ಕೆಲ್ಸ? ಮೊದ್ಲು ನಿಮ್ ಮಗನ ಹೊರಗಡೆ ಕರೀರಿ. ಪ್ರಶಾಂತ್ ಅವನೇ ಹೇಳ್ತಾನೆ. ಪ್ರಶಾಂತ್ ಹೊರಗಡೆ ಬರೋ. ಪ್ರಶಾಂತ್, ಪ್ರಶಾಂತ್, ಇದೆಯಾ? ಶೌರ್ಯ, ಏನಾಯ್ತು ಹೇಳೋ? ಪ್ರಶಾಂತ್, ಏ ಪ್ರಶಾಂತ್, ಎಲ್ಲಿದ್ಯೋ? ಏನಾಯ್ತು? ಮತ್ತೆ ಏನಾಯ್ತು ಹೇಳೋ? ಅವನ ಹತ್ರ ನಿನ್ಗೇನೋ ಕೆಲ್ಸ? ಎಲ್ಲಿದೆ ನಿಮ್ ಮಗ? ಕರೀರಿ. ಪ್ರಶಾಂತ್, ಲೇ ಪ್ರಶಾಂತ್, ಅವನ್ ಬರ್ಲಿ, ಅವನೇ ನಿಜ ಹೇಳ್ತಾನೆ. ಪ್ರಶಾಂತ್. ಏನೋ ನಾನು ಹೇಳೋದು? ಅವ್ರು ನಿನ್ಗೆ ಹೇಗೆ ಹೊಡೆದ್ರು ಅಂತ ಹೇಳ್ಬೇಕಾ? ಇಲ್ಲ ರಾಜಲಕ್ಷ್ಮಿ ನಿನ್ ಮುಖಕ್ಕೆ ಹೇಗೆ ಉಗಿದ್ಲು ಅಂತ ಹೇಳ್ಬೇಕಾ? ಹೊಡೆಯೋದು ಅಂದ್ರೇನೋ? ಇವನು ರಾಜಲಕ್ಷ್ಮಿಗೆ ಮತ್ ಬರೋ ಔಷಧಿ ಕೊಟ್ಟು ಅವಳಿಡೀ ಜೀವನನೇ ನಾಶ ಮಾಡಕ್ ಹೊರಟಿದ್ದ. ಆ ವಿಷಯ ಗೊತ್ತಾಗಿ ಅವರಪ್ಪ ಮತ್ತೆ ಚಿಕ್ಕಪ್ಪ ಇಬ್ರು ಬಂದು ಇವನಿಗೆ ಸರಿಯಾಗಿ ಕೊಟ್ಟಿದ್ದಾರೆ. ರಾಜಲಕ್ಷ್ಮಿ ಮುಖ ಕುಗ್ದಿದ್ದಾಳೆ. ಏನು? ರಾಜಲಕ್ಷ್ಮಿ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡ್ಯಾ? ಅದೇನ್ ಕೆಟ್ಟ ಬುದ್ಧಿನೋ ನಿಂದು? ಇಂಥ ನೀಚ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಲೇ, ಆ ಹುಡುಗಿಗೂ ನಿನ್ ತಮ್ಮನ್ಗೂ ಮದುವೆ ಅಂತ ಗೊತ್ತಿದ್ದು ಕೂಡ ಹೇಗೋ ಹೇಗೋ ಆ ಹುಡುಗಿ ಜೀವನನ ನಾಶ ಮಾಡ್ಬೇಕು ಅಂತ ನೋಡ್ದೆ. ತಮ್ಮನ್ನ ಮದುವೆ ಆಗೋ ಹುಡುಗಿ ಅಂತ ಗೊತ್ತಿದ್ದು ಆ ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತಿದ್ಯಲ್ಲ, ಎಂತ ಮನುಷ್ಯನ ನೀನು? ನೀನ್ ನಮ್ ಜೊತೆ ಸೇರ್ದೇ ಇದ್ರು ಕೋಚ್ ಆಗಿ ನಿನ್ ಜೀವನನ ನೀನೇನೋ ಮಾಡ್ತಿದೀಯಾ, ಗೌರವದಿಂದ ಬದುಕ್ತಿದ್ಯಾ ಅನ್ಕೊಂಡ್ವಿ. ನೀನಿಂತ ನೀಚ್ ಕೆಲಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಕಣೋ. ತಮ್ಮನ್ ಹೆಂಡತಿ ಅಂದ್ರೆ ಒಬ್ಳು ತಾಯಿ ತರ, ಒಬ್ಳು ತಂಗಿ ತರ ನೋಡೋದನ್ನ ಬಿಟ್ಟು ಆ ಹುಡುಗಿ ಜೀವನನೇ ನಾಶ ಮಾಡ್ಬೇಕು ಅಂತ ನೋಡ್ತಿದ್ಯಾ. ನೀನಿಂತವನು ಅಂತ ಗೊತ್ತಿಲ್ದೆ ನೀನನ್ನ ಕರ್ಕೊಂಡ್ ಬಂದು ನಮ್ ಜೊತೆ ಇರ್ಸ್ಕೋಬೇಕು ಅನ್ಕೊಂಡ್ವಿ. ಆದ್ರೆ ನೀನ್ ಇಷ್ಟೊಂದು ಕೆಟ್ಟವನು ಅಂತ ಗೊತ್ತಿದ್ರೆ ನಿನ್ನ ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಛೀ, ಏನ್ ಜೀವನನೋ ನಿಂದು? ನಿಲ್ಸಿ.
ನಿಲ್ಸಿ. ಏನೋ ನಾನು ರಾಜಲಕ್ಷ್ಮಿಗೆ ಮತ್ ಬರೋ ಔಷಧಿ ಕೊಟ್ನ? ನಾನು ರಾಜಲಕ್ಷ್ಮಿ ಜೀವನನ ನಾಶ ಮಾಡ್ಬೇಕು ಅಂತ ನೋಡ್ತಿದ್ದೀನ? ನಿಜ ಹೇಳೋ. ಎಲ್ಲ ಮಾಡಿದ್ದು ನೀನೇ ಅಂತ ನೀನಾಗೆ ಒಪ್ಕೊಂಡಿದ್ಯಲ್ಲ, ಇನ್ನು ನಾನೇನು ಹೇಳೋದು? ಅಲ್ಲಿ ನಾನು ಯಾಕೆ ಒಪ್ಕೊಂಡೆ ಅಂತ ನಿಂಗೆ ಗೊತ್ತು. ಇಲ್ಲಿ ನೀನು ಹೇಳ್ಬೇಕಾಗಿರೋದನ್ನ ಹೇಳೋ. ನಾನೇನೋ ಹೇಳೋದು? ಎಲ್ಲ ಮಾಡಿರೋದು ನೀನೇ ತಾನೇ. ಏಯ್! ಶೌರ್ಯ, ಶೌರ್ಯ ಬಿಡೋ. ಬಿಡೋ ಅವನ್ನ. ನಾನು ಮತ್ ಬರೋ ಔಷಧಿ ಕೊಟ್ನ? ನಾನು ರಾಜಲಕ್ಷ್ಮಿನ ಹಾಳು ಮಾಡ್ಬೇಕು ಅಂತ ನೋಡ್ನ? ನಿಜ ಹೇಳೋ, ಅಲ್ಲಿ ಏನ್ ನಡೀತು ಅಂತ ನಿಜ ಹೇಳೋ. ಶೌರ್ಯ, ಬಿಡು. ನಿಜನಲ್ಲೇ ಅವ್ನ. ಹೇಳ್ತೀಯಲ್ಲ? ಹೇಳೋ. ಶೌರ್ಯ, ಹೇಳೋ. ಏನು ಅವ್ನ ಸಾಯಿಸ್ಬಿಡ್ತೀಯಾ? ಮಾಡೋದಲ್ಲ, ಶೌರ್ಯ. ನಾಟಕ ಮಾಡ್ತೀಯ. ಏನೋ ಮಾಡ್ತೀಯ? ನಿಂತ್ಕೊಳ್ಳೋ. ಲೇ, ನಿಲ್ಲು. ನಿಜ ಹೇಳಿಲ್ಲ ಅಂದ್ರೆ ಲೇ, ಶೌರ್ಯ. ಹೇಳ್ತೀಯಲ್ಲ? ಹೇಳೋ. ಏನೋ ಬಿಡು ಅವ್ನ, ಮಾಡ್ತಿದ್ಯಾ ನೀನು? ಶೌರ್ಯ. ಏಯ್, ಬಿಡು. ಬಿಡು. ಹೇಳೋ. ಬಿಡು ಅವ್ನ, ಬೇಡ ಶೌರ್ಯ. ಬೇಡ. ಏ ಶೌರ್ಯ, ಹೇಳ್ತೀನಿ ನಾನು ಹೊಡಿಬೇಡ, ನಾನು ಹೇಳ್ತೀನಿ. ಏನ್ ನಡೆದಿದ್ಯೋ ಸರಿಯಾಗಿ ಹೇಳು. ಹೇಳೋ. ಪಾನಕದಲ್ಲಿ ಮತ್ತೆ ಬರೋ ಔಷಧಿ ಬೆರೆಸಿದ್ದು ನಾನೇ. ರಾಜಲಕ್ಷ್ಮಿನ ಸ್ವಂತ ಮಾಡಿಕೊಂಡ್ರೆ ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಅಂದರೆ ಎಲ್ಲ ಮಾಡಿದ್ದು ನಾನೇ. ಲೇ, ನೀನ್ ತಪ್ಪು ಮಾಡಿ ಆ ಆರೋಪನ ಇವನ್ ಮೇಲೆ ಹಾಕ್ತಾ ಇದ್ಯಾ. ನಮ್ ದೃಷ್ಟಿಲೂ ಕೂಡ ಅವನನ್ನ ಕೆಟ್ಟವನಾಗಿ ಮಾಡ್ಬೇಕು ಅಂತಿದ್ಯಾ ನಿನ್ನ? ಸಾಕು. ಹೊಡೆದಿದ್ ಸಾಕು. ಅವನ್ ತಪ್ಪನ್ನು ಅವನು ಒಪ್ಕೊಂಡ ಅಲ್ವಾ? ಇದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಇವನ್ ಮದ್ವೆ ಎಲ್ಲಿ ನಿಂತೋಗುತ್ತೋ ಅಂತ, ಇವನ್ ಎಲ್ಲಿ ಬೇಜಾರು ಮಾಡ್ಕೋತಾನೋ ಅಂತ ಆ ಆರೋಪನ ನನ್ನ ಮೇಲೆ ಹಾಕೊಂಡು ಅವ್ರ ಕೈಯಲ್ಲಿ ಏಟ್ ತಿಂದೆ. ಸಂತೋಷ ಕೂಡ ಬೇಕು. ಅಮ್ಮನ ಜೊತೆ ಹೊರಟೋದ್ ಸಂತೋಷ ರಾಜಲಕ್ಷ್ಮಿಯಿಂದ ಬರುತ್ತೆ ಅಂದ್ಕೊಂಡೆ. ಆ ಅವಕಾಶ ಕೂಡ ಇಲ್ಲದೆ ಇರುವಾಗ ನಾನೇ ಬೇಡ ಅಂತ ಅಂದ್ಕೊಂಡ್ಮೇಲೆ ಇನ್ನು ನನ್ನ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಸಂತೋಷ ಬರಲ್ಲ. ಲೇ ಶೌರ್ಯ, ಶೌರ್ಯ, ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಜೀವನೇ ತೆಗಿತಾ ಇದ್ನಲ್ರಿ. ಅವನಲ್ಲಿ ಇಷ್ಟ ಆಗದೆ ಇರೋದು ಆವೇಶನೇ. ಅವನ ಆವೇಶದ ಬಗ್ಗೆ ಮಾತಾಡ್ತಿದ್ಯಾ ಹೊರತು ಇವನ್ ಮಾಡಿರೋ ಘನಕಾರ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಏನೋ ಅಷ್ಟೊಂದು ಕೆಟ್ಟ ಬುದ್ಧಿ ಬಂದಿದ್ಯಾ ನಿನಗೆ? ಒಂದು ಹುಡುಗಿ ಜೀವನನೇ ನಾಶ ಮಾಡೋದು ಅಂದ್ರೇನೋ? ತಪ್ಪೇ ಆದ್ರೆ ಇವನ್ ಮದ್ವೆ ಆಗೋ ಹುಡುಗಿ ಅಲ್ವೇನ್ರಿ? ಅದ್ರಲ್ಲೇನಿದೆ? ಬಾಯಿ ಮುಚ್ಚೋ. ಮುಂದೆ ಹೆಂಡತಿ ಆಗೋಳು ಅಂತ ಮೃಗುತ್ತರ ವರ್ತಿಸ್ತಾನ? ನೀನದನ್ನ ಸಮರ್ಥಿಸ್ತೀಯಾ? ಇವಾಗ ಏನಾಯ್ತು? ಎಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದಾನಲ್ಲ, ಇನ್ನೂ ಇದ್ರ ಬಗ್ಗೆ ಡಿಸ್ಕಷನ್ ಯಾಕೆ? ಪ್ರಶಾಂತ್, ನನಗೆ ನೀನ್ ಹೇಗೋ ಅವನು ಹಾಗೆ ಕಣೋ. ನಿನ್ನನ್ನ ಒಳ್ಳೆಯವನಾಗಿ ಮಾಡೋದಿಕ್ಕೆ ಅವನ್ ಕೆಟ್ಟವನಾಗಿ ಹೋದ. ಚಿಚಿ, ನೀನ್ ಈ ತರ ಆಗ್ತೀಯಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೋ.
ಛೀ, ನನಗೆ ಬೇಕಿರೋದು ರಾಜಲಕ್ಷ್ಮಿ. ಅದಕ್ಕೆ ಇವನು ಅಡ್ಡ ನಿಂತಿದ್ದ. ಈಗ ಅದೆಲ್ಲ ಸರಿ ಹೋಗಿದೆ. ಅಲ್ಲ, ಅಪ್ಪ ಯಾಕೆ ಇದಕ್ಕೆ ಎಗರಾಡ್ತಿದ್ದಾರೆ? ರಾಜಿಗೆ ಆ ಪಾನಕದಲ್ಲಿ ಮತ್ ಬರೋ ಔಷಧಿ ಕೊಟ್ಟಿದ್ದು ನಾನೇ ಸರ್. This is my small gift. ನಿಮ್ಮನ್ನೇ ಬೇಡ ಅಂತಂದ್ಮೇಲೆ ನಿಮ್ಮನ್ನ ನೆನಪು ಮಾಡುವಂಥ ನೆನಪುಗಳು ನನಗೆ ಯಾಕೆ ಸರ್? ಯಾಕೆ ಅವ್ನು ತಿಂಡಿಗೆ ಬರಲೇ ಇಲ್ಲ? ಆದ್ಯಂಗ್ ಹಾಗಾಗಿದೆ ಅಂತ ಯೋಚನೆ ಮಾಡ್ತಾ ರೂಮಲ್ಲಿ ಕೂತಿರ್ಬೇಕು. ಅವಳಿಗೆ ಹುಷಾರಿಲ್ಲ ಅಂತ ಇವನ್ ಯಾಕೆ ಸಂಕಟ ಪಡ್ಬೇಕು? ನಮ್ಮವ್ರು ಅನ್ಕೊಂಡ್ ವ್ಯಕ್ತಿ ನೋವಲ್ಲಿದ್ದಾಗ ಅವ್ರ ಬಗ್ಗೆ ಯೋಚನೆ ಮಾಡೋರ್ನೇ ಮನುಷ್ಯ ಅಂತಾರೆ ಪದ್ಮ. ಹಾಗಾದ್ರೆ ನಾನು ಮನುಷ್ಯಳಲ್ಲ ಅಂತನ ಅರ್ಥ? ಯೋಚನೆ ಮಾಡಲಿಲ್ಲ ಅಂತಂದ್ರೆ ಅದೇ ಅಲ್ವಾ ಅರ್ಥ? ಅಂದ್ರೆ ನೀನು ಯೋಚನೆ ಮಾಡ್ತಿಲ್ಲ ಅನ್ನೋ. ನಾನು ಹೋಗಿ ಸೀನುನ್ ಕರ್ಕೊಂಡು ಬರ್ತೀನಿ ರೀ. ನೀನ್ ಯಾಕೆ ಚಿಕ್ಕಮ್ಮ? ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಎಲ್ಲರೂ ಅಲ್ಲಿ ಊಟಕ್ಕೆ ಅಂತ ಕೂತಿದ್ದಾರೆ. ನೀನೇನ್ ಮಾವ ಇಲ್ಲೇ ಕೂತಿದ್ಯಾ? ಬಾ ಊಟ ಮಾಡು ಬಾ. ನನಗೆ ಹಸುವಾಗ್ತಾ ಇಲ್ಲ, ಹೋಗು. ಯಾಕಾಗ್ತಾ ಇಲ್ಲ? ಬಾ. ಅಲ್ಲಿ ಅತ್ತೆನು ಮಾವ ನಿನ್ಗೋಸ್ಕರ ಕಾಯ್ತಾ ಇದಾರೆ ಮಾವ. ಬಾ. ಬೇಡ ಅಂತ ಹೇಳ್ತಾ ಇಲ್ವಾ? ಹೋಗ್ ನೀನು. ಹೀಗೆ ಕೂತ್ಕೊಂಡಿದ್ರೆ ನಾನಾದ್ಮೇಲೆ ಅತ್ತೆ ಬರ್ತಾರೆ, ಆಮೇಲೆ ಮಾವ ಬರ್ತಾರೆ, ಆಮೇಲೆ ಇಡೀ ಮನೆ ಜನ ಎಲ್ಲ ಬರ್ತಾರೆ. ಹಾಗೆಲ್ರೂ ಬಂದ್ ಕರೆಯೋದಕ್ಕಿಂತ ನೀನೇ ಬಂದು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಬಾ ಮಾವ. ಯಾಕೋ ತಿಂಡಿ ತಿಂದೆ ರೂಮಲ್ಲಿ ಏನ್ ಮಾಡ್ತಾ ಇದ್ದೆ? ಆದ್ಯ ಹಾಸ್ಪಿಟಲಲ್ಲಿರುವಾಗ ಹಸ್ವೇಗಾಗತ್ತಮ್ಮ. ಆದ್ಯ ಸಾಯ್ತಾ ಇದ್ದಾಳೆ ಅಂತ ನೀನ್ ಹೀಗೆ ಉಪವಾಸ ಇರ್ಬೇಕು ಅಂತಿದ್ಯಾ? ಚಾರು, ಅಂದ್ರೆ ನೀನ್ ಹೀಗೆ ಅವಳಿಗೋಸ್ಕರ ಊಟ ತಿಂಡಿ ಬಿಟ್ಟು ಕೂತ್ಕೊಂಡ್ರೆ ನಿನಗೇನಾದ್ರೂ ಆಗುತ್ತೇನೋ ಅಂತ. ಅಲ್ವೋ, ನೀನ್ ಯೋಚಿಸ್ಬೇಕಾಗಿರೋದು ಹೆತ್ತ ತಾಯಿ ನನ್ನ ಬಗ್ಗೆ, ಕಟ್ಕೊಂಡಿರೋ ಹೆಂಡತಿ ಬಗ್ಗೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಅಲ್ವೋ? ಏನೇ ಅಂದ್ರೆ ನನ್ನ ಬಗ್ಗೆ ಕೂಡ ಯೋಚನೆ ಮಾಡಬಾರ್ದು ಅಂತೀಯಾ? ಹಾ, ನಿಮ್ಮ ಅಪ್ಪನ ಬಗ್ಗೆನೂ ಕೂಡ. ಆದ್ಯನ್ ಬಗ್ಗೆ ಯೋಚಿಸಿದ್ ಸಾಕು, ಕೂತ್ಕೋ ತಿನ್ನು. ಬಾ, ಮಂಡಿ ಕಾಲಲ್ಲಿ ದೇವಸ್ಥಾನದ ಮೆಟ್ಲು ಹತ್ತಿ ಮಂಡಿ ಕಿತ್ಕೊಂಡಿರೋದು ಸಾಕು.
ನಾನು ಹೇಳ್ದಾಗೆ ನನ್ಗೋಸ್ಕರ ತಿನ್ನೋ. ಇರಮ್ಮ, ನನ್ನ ನೋವಿನ ಬಗ್ಗೆ ನಿನಗೆ ಚಿಂತೆ ಇಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅನ್ನೋದು ನಿನಗೆ ಬೇಕಾಗಿಲ್ಲ. ನಿನಗೆ ಬೇಕಾಗಿರೋದು ನಾನು ತಿನ್ನೋದು ಅಷ್ಟೇ ಅಲ್ವಾ? ಸರಿ, ತಿಂತೀನಿ. ತಿನ್ನು. ಆದರೆ ಇದನ್ನಲ್ಲ. ನನ್ನ ಮನ್ಸಲ್ಲಿರೋ ಬೆಂಕಿ ಆರ್ಬೇಕು ಅಂದ್ರೆ ಇದರ ಜೊತೆ ಅಲ್ಲ. ಲೋ, ಏನು ಇದು? ಯಾಕೆ ಇಷ್ಟೊಂದು ಖಾರದ ಪುಡಿ ಹಾಕೊಂಡಿದ್ಯಾ? ಲೈ ಸೀನು, ಅದು ಖಾರ ಕಣೋ, ಉರಿಯತ್ತೆ ಕಣೋ. ಹೊಟ್ಟೆ ಉರಿಯುತ್ತೆ ಸೀನು. ನನ್ನ ಮನ್ಸಲ್ಲಿ ಉರಿತಿರೋ ಬೆಂಕಿಗಿಂತ ಇದೇನಂತ ದೊಡ್ಡ ಉರಿ ಅಲ್ಲ. ಅಂದ್ರೇನೀಗ ಆ ಅಜ್ಜಿನ ಮೇಲೆ ಪ್ರೀತಿ ಇದೆ ಅಂತ ಈ ಖಾರ ತಿಂದು ಪ್ರೂವ್ ಮಾಡ್ತಾ ಇದ್ಯಾ? ಇಲ್ಲಿ ನನಗೂ ನಿನ್ ಮೇಲೆ ಪ್ರೀತಿ ಇದೆ. ಆ ಖಾರ ಹಾಕೊಂಡು ನನ್ ಕೈಲಿ ತಿನ್ನಕ್ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ನನಗೆ ನಿನ್ ಮೇಲೆ ನಿನ್ ಪ್ರೀತಿ ಪ್ರೂವ್ ಮಾಡಕ್ ಆಗಲ್ವಾ? ಹೌದು ಚಾರು, ಅವನ ಮೇಲೆ ನಿನಗಿರೋ ಪ್ರೀತಿ ಅವನಿಗೆ ಅರ್ಥ ಆಗ್ಬೇಕು ಅಂದ್ರೆ ನೀನು ತಿನ್ನು. ಚಾರು, ತಿನ್ನು. ನಾನು ಹಾಗೆ ಮಾತಿನ ವರ್ಷಕ್ಕೆ ಹೇಳ್ಬಿಟ್ಟೆ. ಈಗ ತಿನ್ನು ಅಂದ್ರೆ ನಾನು ಹೇಗ್ ತಿನ್ನಕ್ಕಾಗುತ್ತೆ? ನಿನ್ ಪ್ರೀತಿ ಅವನಿಗೆ ಅರ್ಥ ಆಗ್ಬೇಕಲ್ವಾ? ಚಾರು, ಅವನಿಗೇನಾ ಪ್ರೀತಿ ಇರೋದು? ನೀನು ಅವನ ಮೇಲೆ ಇಟ್ಟಿರೋ ಪ್ರೀತಿ ಅವನಿಗೆ ಗೊತ್ತಾಗ್ಬೇಕು. ಅವನಿಗೋಸ್ಕರ ಏನು ಮಾಡ್ತೀಯ ಅನ್ನೋದು ಅರ್ಥ ಆಗ್ಬೇಕು. ತಿನ್ನು. ಏನೇ ಖಾರ ತಿನ್ನೋ ಸ್ಪರ್ಧೆ ಏನಾದ್ರು ಇಡ್ತಿದ್ಯಾ ಹೆಂಗೆ? ನಾನು ತಿಂತೀನಿ. ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ತೀನಿ. ಸೀನು, ಚಾರು, ಚಾರು, ಉರಿತಿರೋ ಹಾಗಿದೆ. ಹೊಟ್ಟೆಲಾಗ್ತಿರೋ ಊರಿಗೆ ಮೋಡ ತುಂಬಿದ ಆಕಾಶದಿಂದ ಮಳೆ ಹನಿ ಹಾಗೆ ಕಣ್ಣೀರ್ ಹನಿ ಬರ್ತಿದೆ ಪದ್ಮ. ಚಾರು, ಉರಿತಿದ್ಯೇನೆ? ನೀರು ಕುಡಿ, ನೀರು ಕುಡಿ. ಅಯ್ಯೋ, ನೀರು ಇಲ್ಲ.
ಅಜ್ಜಿ ಯಾಕೆ ಹೀಗಿದ್ಯಾ? ಇನ್ನೇನಮ್ಮ, ಆದ್ಯ ಸಾವು ಬದುಕಿನ ನಡುವೆ ಹಾಸ್ಪಿಟ್ಲಲ್ಲಿದ್ದಾಳೆ. ಏನಾಯ್ತು ಅಜ್ಜಿ? ಆದ್ಯ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂತಿದ್ದೀರಾ? ಆ ಸೀತಾರಾಮ ನಾಟಕ ನಡೀತಿರ್ಬೇಕಾದ್ರೆ ಅದ್ ಹೇಗ ಆತರ ಆಗೋದಕ್ ಸಾಧ್ಯ ಅಜ್ಜಿ? ಇವಾಗ ಹೇಗಿದ್ದಾಳಂತೆ? ಜೀವಂತವಾಗಿ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲ ಅಂತಿದಾರಮ್ಮ. ಆದ್ಯ ನನ್ ತಕ್ಷಣ ನೋಡ್ಬೇಕು. ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾಳಂತೆ? ಅದೇನೋ ಅಮ್ಮ, ನಂಗೂ ಗೊತ್ತಿಲ್ಲ. ಸರಿ, ನಾನೇ ತಿಳ್ಕೊತೀನಿ. ಹೌದು, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಮಾವ ಮಾವ, ಏನಮ್ಮ? ಆದ್ಯ ಹಾಸ್ಪಿಟಲ್ ಅಲ್ಲಿ ಇದ್ದಾಳಂತೆ. ಯಾವ ಹಾಸ್ಪಿಟಲ್? ಹೇಗಿದ್ದಾಳೆ? ವಸುಂಧರಾ ಹಾಸ್ಪಿಟ್ಲಮ್ಮ.